ಶ್ರೀ ಗುರುಭ್ಯೋ ನಮಃ ಅರಹೋಂ. ಎಲ್ಲರೂ ಹೇಳ್ತಿರ್ತಾರೆ, ನನ್ನ ಮಗಳು ಓಡೋಗಿ ಮದುವೆ ಆದಳು, ಲವ್ ಮ್ಯಾರೇಜ್ ಆಯಿತು, ಮನೆಯಲ್ಲಿ ಇಷ್ಟ ಇಲ್ಲದೆ ಇದ್ರೂ ವಿವಾಹದಲ್ಲಿ ದಾಂಪತ್ಯದಲ್ಲಿ ಡಿವೋರ್ಸಿಗೆ ಬಂತು, ಮತ್ತು ಎಲ್ಲ ಚೆನ್ನಾಗೇ ಇತ್ತು. ಇದ್ಕಿದ್ದಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ಮನೆಗೆ ಬಂದರೆ ನನಗೆ ಮನೇಲಿ ಸಿಕ್ಕಾಬಟ್ಟೆ ಸಮಸ್ಯೆಗಳು ತಲೆದೋರ್ತಿದೆ. ವಾಸ್ತು ಟಿಪ್ಸಲ್ಲಿ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇರುತ್ತೆ, ಮನೆಯ ಟೆಕ್ನಿಕಲ್ ಎರರ್ಗಳ ಕಡೆಯಿಂದಲೂ ತೊಂದರೆ ಆಗ್ತಾ ಇರುತ್ತೆ. ಏನು ಇದಕ್ಕೆ ಕಾರಣ? ಒಂದು ಮನೆಯ ಹೆಣ್ಣು ಮಕ್ಕಳು ಇರ್ತಕ್ಕಂಥ ಮನೆಯಲ್ಲಿ ವಾಯುವ್ಯ ಮೂಲ ಏನಾರು ಬೋರ್ವೆಲ್, ಬಾವಿ, ಪುರಾಣ ಕೋಪಗಳು ಬಂದು 100% ನೋಡಿ, ಅದು ಕೊಳಚೆ ಗುಂಡಿಗಳು ಬಂದರೆ 100% ಇಂಟರ್ಕ್ಯಾಸ್ಟ್ ಮ್ಯಾರೇಜ್, ಇಲ್ಲ ಶುದ್ಧವಾದ ನೀರಿದ್ರೂ ಲವ್ ಮ್ಯಾರೇಜ್. ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಯಾರ ಮನೆಯಲ್ಲಿ ಇರೋ ಪ್ರಕಾರವಾಗಿ ಮಲಮೂತ್ರ ವಿಸರ್ಜನೆ ಮತ್ತು ಇರೋ ಪ್ರಕಾರವಾಗಿ ಬಾತ್ರೂಮ್ಗಳನ್ನ ಕಟ್ಟಿಸಿರ್ತಾರೋ, ಈ ಶೌಚಾಲಯಗಳು, ಈ ಸ್ನಾನದ ಗೃಹಗಳನ್ನ ಕಟ್ಟಿಸಿರ್ತಾರೋ, ಆ ಮನೆಯಲ್ಲಿ ಜಾಸ್ತಿ ಆದಾಯಾಪೇಕ್ಷೆ ಬರ್ತಾ ಇರುತ್ತೆ. ಮಕ್ಕಳ ಮೇಲೆ ಕನಿಕರ ಇರಲ್ಲ, ಮನೆಯ ಹಿರಿಮಗ ಮಾತು ಕೇಳ್ತಾ ಇರಲ್ಲ, ಮನೆಯ ಹಿರಿಮಗಳು ಮಾತು ಕೇಳ್ತಾ ಇರಲ್ಲ. ಆ ಸಂದರ್ಭದಲ್ಲಿ ಮಕ್ಕಳು ತನ್ನ ಸ್ವಇಚ್ಛೆಯಿಂದ ಪ್ರೇರೇಪಿಸಿ ವಿವಾಹ ಆಗುವಂಥ ಸಂಭವಗಳು ಜಾಸ್ತಿ ಇರುತ್ತೆ. ಮನೆಯ ನೈಋತ್ಯ ದಿಕ್ಕಿನಲ್ಲಿ ಬೋರ್ವೆಲ್ಲು, ಬಾವಿ, ಕೂಪಗಳು ಬಂದು ಮನೆಯ ಆ ಜಾಗದಲ್ಲಿ ಗೋಡೆ ಕ್ರ್ಯಾಕಸ್ ಬಂದು ಆ ಜಾಗದಲ್ಲಿ ಏನಾರ ಕಾರಣಾಂತರಗಳಿಂದ ಮನೆಯಲ್ಲಿ ಏನಾದರೂ ಹುತ್ತಗಳ ರೀತಿ ಏನಾರ ಬೆಳೆದಿದ್ರೆ 100% ಪೂರ್ವಕರ್ಮದಿಂದ ಗಂಡು ಮಕ್ಕಳು ಲವ್ ಮ್ಯಾರೇಜ್ ಆಗ್ತಾರೆ. ಆದರೆ ತಂದೆ ತಾಯಿಗಳು ಇಷ್ಟ ಇಲ್ದಲೇ ಇರೋ ರೀತಿ ಆಗ್ತಾರೆ. ಏನು ಮಾಡಬೇಕು? ಮನೆಯಲ್ಲಿ ವಾಯುವ್ಯ ಮೂಲೆಯಲ್ಲಿ ಸಾಧ್ಯವಾದಷ್ಟು ಕೊಳವೆ 8 ಕೊಳವೆ ಗಾಳಿಗಂಟೆನ ಹಾಕಿ ಸ್ಫಟಿಕದ ಚೆಂಡನ್ನು ಇಡಿ. ಆದಷ್ಟು ವಾಯುವ್ಯ ಮೂಲೆಯಲ್ಲಿ ಪ್ರಾಬ್ಲಮ್ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ, ಆ ರೆಮಿಡೀಸ್ಗಳಿಗೆ ಚಂದ್ರಗ್ರಹನ ಆಕ್ಟಿವ್ ಮಾಡ್ತಾ ಬನ್ನಿ. ಮನೆಯ ಈಶಾನ್ಯ ಮೂಲೆಯಲ್ಲಿ ಬಾತ್ರೂಮ್ ಏನಾದ್ರು ಬಂದಿದ್ರೆ ಆದಷ್ಟು ಜಿಯೋಪತಿಕ್ ರಾಡ್ಸ್ನ ಹಾಕಿಸ್ಕೊಳ್ಳಿ. ಈಶಾನ್ಯ ಮೂಲೆಯಲ್ಲಿ ಆದಷ್ಟು ಈ ಪೇಷನ್ಸ್ ಬರೋದಕ್ಕೆ ಬಾತ್ರೂಮ್ನ ಒಡೆಸಾಕ್ಸಿ ಆದಷ್ಟು ಬದಲಾವಣೆ ಮಾಡಿಕೊಂಡು ಆ ಜಾಗದಲ್ಲಿ ಸ್ಟಡಿ ರೂಮಾರು ಮಾಡ್ಕೊಳ್ಳಿ, ಇಲ್ಲ ದೇವರ ಮನೆನಾರು ಮಾಡ್ಕೊಳ್ಳಿ, ಬದಲಾಯಿಸ್ಕೊಳ್ಳಿ. ನೈಋತ್ಯ ರೂಮ್ ಏನಾರು ಕೆಟ್ಟೋಗಿದೆ, ನೈಋತ್ಯ ಜಾಗದಲ್ಲಿ ಮನೆ ಮಗಳು ಮಾತು ಕೇಳ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಮನೆಯಲ್ಲಿ ದುರ್ಗಾ ಪಾರಾಯಣನ ಓದಿ, ಒಂದು ಶ್ರೀವತ್ಸ ಫೋಟೋನ ಮನೆಯಲ್ಲಿ ಹಾಕಿ, ಸಾಧ್ಯವಾದಷ್ಟು ಗುರು ಜಪ ಮಂತ್ರನ ಪಠಣೆ ಮಾಡಿ, ಒಂದು ಸಾಧ್ಯವಾದರೆ ಮನೆಯ ಹಿರಿಕರನ್ನ, ತಂದೆ ತಾಯಿಗಳನ್ನು ಮಲಗಿಸೋದಕ್ಕೆ ಪ್ರಯತ್ನ ಪಡಿ. ನೋಡಿ, ಇಷ್ಟು ಕೆಲಸ ಮಾಡೋದ್ರಿಂದ ಮನೆಯಲ್ಲಿ ನಮ್ಮನ್ನು ಅಪ್ರೋಚ್ ಮಾಡ್ತಾ ಇರುತ್ತೆ. ಪಂಚಭೂತಗಳಿಗೆ ಆಧಾರಿತವಾಗಿರ್ತಕ್ಕಂತಹ ವಾಸ್ತು ಮನುಷ್ಯನ ಮೇಲೆ ಯಾವ ಥರ ಪರಿಣಾಮ ಇರುತ್ತೆ ಅಂದರೆ ಸೈಕಾಲಜಿಕಲಿ ಎನರ್ಜಿ ಕ್ರಿಯೇಟ್ ಮಾಡ್ತಾ ಇರುತ್ತೆ, ಮನುಷ್ಯನನ್ನು ಅಪ್ರೋಚ್ ಮಾಡ್ತಾ ಇರುತ್ತೆ. ನಾವೇ ಯಾಕೆ ಮನೆಯಲ್ಲಿದ್ದರೆ ಈ ಥರ ಆಗುತ್ತೆ? ಮನೆಯಲ್ಲಿದ್ದರೆ ಅಲ್ಲ, ಯಾವುದೇ ಮನುಷ್ಯ ತನ್ನ ವಾಸ್ತವದಲ್ಲಿ ಆ ಮನೇಲಿ ಬಂದಾಗ ಆ ಥರ ಅಪ್ರೋಚ್ ಮಾಡುತ್ತೆ. ಅದು ಅಪ್ರೋಚ್ ಮಾಡಿದಾಗ ಅದನ್ನು ಕಂಟ್ರೋಲ್, ನಮ್ಮ ಗ್ರಹಚಾರಗಳು, ಕರ್ಮಗಳು ಏನಾರು ಅದ್ರ ಮೇಲೆ ಅಡ್ಡ ಪರಿಣಾಮ ಬೀರ್ತಿದ್ರೆ ಮನುಷ್ಯನಿಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳು ಬರುತ್ತೆ. ಆದಷ್ಟು ಇದನ್ನು ಪರಿಹಾರ ಮಾಡ್ಕೊಳ್ಳಿ. ಧನ್ಯವಾದ.